ಇನ್ನು ಈ ಒಂದು ಕಾಲ್ತುಳಿತ ಪ್ರಕರಣದ ನಂತರ ಸುಮಾರು 7 ಜನರಿಗೆ ಕೋಕ್ ಕೊಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರೋದು ಗೋವಿಂದರಾಜು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜು ಅವರಿಗೆ ಕೋಕ್ ಕೊಟ್ಟಿರೋದಕ್ಕೆ ಕಾರ್ಯಕರ್ತರು ಈಗ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಈ ನಿರ್ಧಾರಕ್ಕೆ ಸಿಎಂ ಜೊತೆ ಇನ್ನಷ್ಟು ಶನಿ ಸಂತಾನಗಳು ಇವೆ ಅಂತ ಕಿಡಿಕಾರ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಕೆಪಿಸಿಸಿ ಉಪಾಧ್ಯಕ್ಷ ಎಆರ್ ಹುಸೇನ್ ಪೋಸ್ಟ್ ಮಾಡಿದ್ದಾರೆ. ಈತನಿಂದ ಪಕ್ಷಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಲಾಭ ಇಲ್ಲ. ಸಿಎಂ ಪಕ್ಕ ಶನಿ ಸಂತಾನಗಳು ಇದೆ, ಅದನ್ನ ದೂರ ಇಡಬೇಕು. ಡಿಸಿಎಂ ಸುತ್ತಮುತ್ತ ಫ್ರಾಡ್ಗಳ ಸಂತೆಯೇ ಇದೆ. ಡಿಸಿಎಂ ಜೊತೆ ಗನ್ಮ್ಯಾನ್ಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ, ಅದರಲ್ಲೂ ಕೂಡ ಗೋವಿಂದರಾಜ್ ಅವರಿಗೆ ಕೊಟ್ಟಿರೋದಕ್ಕೆ ಕಾರ್ಯಕರ್ತರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ಯಾವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ? ಜೊತೆಗೆ ಉಪಮುಖ್ಯಮಂತ್ರಿಗಳ ಸುತ್ತಮುತ್ತ ಕೂಡ ಸಾಕಷ್ಟು ಫ್ರಾಡ್ಗಳಿದ್ದಾರೆ, ಅವರ ಗನ್ಮೆನ್ಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಸೊ ಇವುಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಮಧುಕರ್, ಈಗ ಗೋವಿಂದರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ರಾಜಕೀಯ ಕಾರ್ಯದರ್ಶಿಯಾಗಿ ಸಿಎಂ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಮತ್ತು ಸಿಎಂ ಅವರಿಗೆ ಉತ್ತಮವಾದಂತ ಸಲಹೆಗಳನ್ನ ಕೊಡುವಂತ ಕೆಲಸವನ್ನ ಅವ್ರು ಮಾಡಬೇಕಾಗಿತ್ತು. ಆದ್ರೆ ಅದ್ಯಾವುದು ಮಾಡದೇ ಇರುವ ಕಾರಣಕ್ಕಾಗಿ ಕೇವಲ ಹುದ್ದೆಯನ್ನು ಅನುಭವಿಸ್ಲಿಕ್ಕೆ ಮಾತ್ರ ರಾಜಕೀಯ ಕಾರ್ಯದರ್ಶಿ ಆಗಿದ್ರೆ. ಯಾಕಂದ್ರೆ 3 ಬಾರಿ ಕಾಂಗ್ರೆಸ್ನೊಳಗೆ MLC ಆಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಆಮೇಲೆ ಸರ್ಕಾರವನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳೋದಾಗ್ಲಿ, ವಿಧಾನ ಪರಿಷತ್ನ ಒಳಗಡೆ ಕೂಡ ಆಗುವಂತ ಆರ್ಗ್ಯುಮೆಂಟ್ ಗಳಲ್ಲಿ ಸರ್ಕಾರವನ್ನಾಗ್ಲಿ ಮುಖ್ಯಮಂತ್ರಿಗಳನ್ನಾಗ್ಲಿ ಡಿಫೆಂಡ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇರ್ಲಿಲ್ಲ. ಈ ಕಾರಣಕ್ಕಾಗಿ ನಿನ್ನೆ ಅವರನ್ನ ಹುದ್ದೆಯಿಂದ ತೆರವುಗೊಳಿಸಿರೋದೇನಿದೆಯಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಿಜಕ್ಕೂ ಒಂದ್ ರೀತಿ ಖುಷಿಯನ್ನ ಹೆಚ್ಚಿದೆ. ಯಾಕಂದ್ರೆ ಇಂಥವ್ರಿಂದ ಪಕ್ಷಕ್ಕೂ ಏನು ಲಾಭ ಇಲ್ಲ, ಸರ್ಕಾರಕ್ಕೂ ಇಮೇಜ್ ಹೆಚ್ಚಿಸೋದಕ್ಕೂ ಇವ್ರೇನ್ ಕೆಲಸ ಮಾಡಲ್ಲ, ಇವರಿಂದ ಸಮಸ್ಯೆಗಳೇ ಜಾಸ್ತಿ ವಿನಃ ಇವರಿಂದ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಅನ್ನುವಂತ ಆಕ್ರೋಶವನ್ನ ಕೆಪಿಸಿಸಿ ಉಪಾಧ್ಯಕ್ಷ ಎಆರ್ ಹುಸೇನ್ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡಿದ್ದಾರೆ. ಇದರ ಜೊತೆಗೆ ಸಿಎಂ ನ ಸುತ್ತಮುತ್ತ ಇನ್ನೊಂದಷ್ಟು ಜನ ಇದೇ ರೀತಿಯಾಗಿ ಇರ್ತಕ್ಕಂಥವ್ರು ಇದ್ದಾರೆ. ಡಿಸಿಎಂ ಜೊತೆಗೂ ಕೂಡ ಕೆಲವು ಫ್ರಾಡ್ಗಳಿದ್ದಾರೆ. ಅವ್ರನ್ನೆಲ್ಲ ಕ್ಲೀನ್ ಮಾಡುವಂತ ಕೆಲಸವನ್ನು ಮಾಡ್ಲಿ ಅನ್ನುವಂಥದ್ದು ಇದೆ. ಯಾಕಂದ್ರೆ ಕಾರ್ಯಕರ್ತರು ಗೆದ್ದಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕರ್ತರನ್ನ ಮರೆತಿದ್ದಾರೆ ಅನ್ನುವಂತಹ ಟೀಕೆಗಳಿದಾವೆ. ಸಿಎಂ ಡಿಸಿಎಂ ಹತ್ರ ಹೋಗೋದು ಕೂಡ ಕಷ್ಟ ಆಗಿದೆ ಅನ್ನುವಂತ ಪರಿಸ್ಥಿತಿಗಳು ಇದಾವೆ. ಆ ಕಾರಣಕ್ಕಾಗಿ ಕಾರ್ಯಕರ್ತರ ಆಕ್ರೋಶ ಇಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಆ ಪೋಸ್ಟ್ ನಲ್ಲಿ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಡಿಸಿಎಂ ಇಂಥ ಫ್ರಾಡ್ ಗಳನ್ನ ಅಥವಾ ಈ ರೀತಿಯಾಗಿ ತಮ್ಮ ಇಮೇಜ್ ಅನ್ನು ಹೆಚ್ಚಿಸುವ ಬದಲು ಡ್ಯಾಮೇಜ್ ಮಾಡ್ತಕ್ಕಂತಹ ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವ್ರನ್ನ ಸುತ್ತ ಇಟ್ಕೊಳ್ಳೋದು ಒಳ್ಳೇದಲ್ಲ. ಅದನ್ನ ಕ್ಲೀನ್ ಮಾಡ್ಲಿ ಅನ್ನುವಂತ ಒಂದು ರೀತಿಯಾದ ಸಲಹೆ ಕೂಡ ಇದೆ. ಜೊತೆಗೆ ಸಿಎಂ ನಿನ್ನೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ, ಆ ನಿರ್ಧಾರಕ್ಕೆ ಪೂರ್ಣವಾಗಿ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. ಆ ನಿರ್ಧಾರ ಆಗ್ಬೇಕಾಗಿತ್ತು ಅನ್ನೋದು. ಯಾಕಂದ್ರೆ ಇಡೀ ಕಾರ್ಯಕ್ರಮದ ಆಯೋಜನೆಗೆ ಗೋವಿಂದರಾಜು ಅವರ ಒತ್ತಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅನ್ನೋದು. ಯಾಕಂದ್ರೆ ಸಿಎಂಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಅವರು ಬಹಳ ಒತ್ತಡ ಮಾಡಿ ಅದನ್ನ ಮಾಡ್ಲಿಕ್ಕೆ ಮುಂದಾದ್ರು. ಆ ಕಾರಣಕ್ಕಾಗಿ ಇಂಥದೊಂದು ಘಟನೆ ನಡೀತು ಅನ್ನುವಂಥದ್ದು ಇದೆ. ಆ ಕಾರಣಕ್ಕಾಗಿ ಗೋವಿಂದರಾಜು ಅವರ ವಿಚಾರದಲ್ಲಿ ಸಿಎಂ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಕಾರ್ಯಕರ್ತರು ಕೂಡ ಖುಷಿಯಾಗಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.